ಎಲ್ಲ ನಮ್ಮ ಚಾಲಕ ಸಹೋದರ ಸಹೋದರಿಯರಿಗೆ ನಮಸ್ಕಾರ. ಇವತ್ತು ನಮ್ಮ ವಾಹನ ತಮಿಳುನಾಡಿನ ಕೊಯಮತ್ತೂರಿಂದ ಗಾಡಿ ಲೋಡ್ ಆಗಿದೆ ಗುಜರಾತ್ಗೆ ಬೇತರಾಜಿ ಎನ್ನುವಂತಹ ಒಂದು ಸ್ಥಳಕ್ಕೆ. ಈ ಟ್ರಿಪ್ಪಲ್ಲಿ ಏನೆಲ್ಲ ಅನುಭವ ಆಗುತ್ತೆ ಮತ್ತು ಇದು ಗಣೇಶ ಹಬ್ಬದ ಆಸುಪಾಸಲ್ಲಿ ಅಂದರೆ ಗಣೇಶ ಹಬ್ಬದ ನಿಮಿತ್ತ ಎಲ್ಲ ಕಡೆ ಟ್ರಾಫಿಕ್ಕು ಅದು ಇದು ಎಲ್ಲ ಇದ್ದೇ ಇರ್ತದೆ. ನಮಗೆಲ್ಲ ನೋಡುವುದಕ್ಕೆ ಏನೆಲ್ಲ ಸಿಗ್ತದೆ, ಏನೆಲ್ಲ ಅನುಭವ ಆಗ್ತದೆ ಅಂತ ನೋಡ್ಕೊಂಬರೋಣ. ಭಯಂಕರ ಮಳೆ ಅಂತ ಹೇಳ್ತಾ ಇದ್ರು. ಆಲ್ರೆಡಿ ಮುಂಬೈಲೆಲ್ಲ ಮಳೆ ಜಾಸ್ತಿ ಆಗಿ ಎಲ್ಲ ಏರ್ಪೋರ್ಟಲ್ಲೆಲ್ಲ ಮತ್ತು ಬೇರೆ ಬೇರೆ ಸ್ಥಳಗಳಲ್ಲೆಲ್ಲ ನೀರು ಬಂದು ಭಯಂಕರ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ರು. ನಮ್ಮ ವಾಹನ ನೆನ್ನೆ ದಿನ ಲೋಡ್ ಆಗಿದ್ದಾದ್ರೆ ಇವತ್ತು ಸಾಯಂಕಾಲದ ವೇಳೆಯಲ್ಲಿ ನಾವು ನೆಲಮಂಗಲ ಹತ್ತಿರ ಇದ್ದೇವೆ. ಇವತ್ತು ರಾತ್ರಿ ಇಲ್ಲೇ ಒಂದು ದಿನ ಕಳೆದು ಮಾರನೇ ದಿನ ನಾವು ಇಲ್ಲಿಂದ ಬಿಡೋಣ ಅಂತ ಪ್ಲಾನ್ ಮಾಡಿದ್ದೇವೆ. ಬೆಳಗ್ಗೆ ಆಯಿತು. ಬೆಳಗ್ಗೆ ನಾವಿಲ್ಲಿ ದಾಬಸ್ಪೇಟೆ ಹತ್ರ ಬರ್ತಿದ್ದಾಗೆ ಒಂದು ಯಾವುದೋ ಕಾರ್ಗೆ ಆಕ್ಸಿಡೆಂಟ್ ಆಗಿರೋದನ್ನು ನೋಡಿದ್ವು. ಚಿಕ್ಕ ಪುಟ್ಟ ಮಕ್ಕಳನ್ನು ಕರ್ಕೊಂಡು ಹೋಗುವಾಗ ಬಹಳ ಜೋಪಾನ ಇರಬೇಕು. ಯಾಕಂದರೆ ಮನೆಯ ಚಿಕ್ಕ ಮಕ್ಕಳು ಮೊದಲುಗೊಂಡು ತಂದೆ ತಾಯಂದಿರ ನಾವು ಕರ್ಕೊಂಡು ಹೋಗುವಾಗ ಎಲ್ಲೋ ದಾಣದಲ್ಲಿ ಗಾಡಿಯನ್ನು ಓಡಿಸುವಂಥದ್ದಾಗಲಿ ಈ ಥರ ಮಾಡಬಾರ್ದು. ನಾವೀಗ ಚಿತ್ರದುರ್ಗ ಪಾಸ್ ಆಗಿ ಒಂದು ಕಡೆ ನಿಲ್ಲಿಸಿ ಅಡುಗೆ ಮಾಡ್ಕೊಳೋಣ ಅಂತ ಹೇಳಿ ಒಂದು ಟೋಲ್ ಹತ್ರ ನಿಲ್ಲಿಸ್ಬಿಟ್ಟು ಅಡುಗೆ ಮಾಡ್ಕೊತಾ ಇದ್ದೀವಿ. ಮೊದಲಿಗೆ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ರೈಸಿಗೆ ಇಟ್ಬಿಟ್ಟು. ಇದೆಲ್ಲ ಕಟ್ ಮಾಡ್ಕೋಷ್ಟೊತ್ತಿಗೆ ರೆಡಿ ಆಯ್ತು ಅನ್ನ ರೆಡಿ ಆದಮೇಲೆ ಈಗ ನಾವೇನು ಮಾಡೋಣ ಅಂದರೆ ಸಾಂಬಾರು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸಾಂಬಾರಿಗೇನು ಜಾಸ್ತಿ ತರಕಾರಿ ಏನಿಲ್ಲ, ಆದರೂ ಒಂದೆರಡು ಮೂರು ಮೊಟ್ಟೆ ಇದೆ. ಹಾಗೆ ಸ್ವಲ್ಪ ಈರುಳ್ಳಿ ಟೊಮೆಟೊ ಮತ್ತು ಆಲೂಗಡ್ಡೆಯನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಈಗ ಎಣ್ಣೆ ಹಾಕಿ ಈರುಳ್ಳಿನ ಫ್ರೈ ಮಾಡಿದ್ವು. ಸ್ವಲ್ಪ ಈ ಚಿಕನ್ ಮಸಾಲ ಕೇರಳ ಸ್ಟೈಲ ಒಂದು ಚಿಕನ್ ಮಸಾಲನ ಹಾಕಿ ಮೊದಲಿಗೆ ಈರುಳ್ಳಿ ಟೊಮೆಟೊ ಮತ್ತು ಆಲೂಗಡ್ಡೆನ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ವಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮಸಾಲೆ ಪದಾರ್ಥಗಳನ್ನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಸಾಂಬಾರು ಥರ ಮಾಡೋಣ ಅಂತ. ಯಾಕಂದರೆ ಈ ಆಲೂಗಡ್ಡೆ ಎಲ್ಲ ಬೆಂದಾದ್ಮೇಲೆ ಮೊಟ್ಟೆ ಇದರಲ್ಲಿ ಒಡೆದು ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ಹೆಂಗಾಗ್ತದೋ ಗೊತ್ತಿಲ್ಲ. ಸಾಂಬಾರು ಆಗ್ತದೋ ಗೊಜ್ಜು ಆಗ್ತದೋ ಏನೋ ಒಂದು ಒಟ್ನಾಗಿ ತಿನ್ಬೇಕಷ್ಟೆ. ನೋಡಿ ಈಗ ಮೊಟ್ಟೆ ಒಡೆದು ಹಾಕ್ತಾ ಇದ್ದೀನಿ. ಜಾಸ್ತಿ ತರಕಾರಿನ ತಂದಿಟ್ಬಿಟ್ರೆ ಈ ಒಂದು ಇಲಿ ಸೇರ್ಕೊಂಡ್ಬಿಟ್ಟಿದೆ. ಆ ಇಲಿ ಒಂದಿಷ್ಟು ಬಿಡಲ್ಲ, ಎಲ್ಲಿಟ್ಟರು ಬಿಡಲ್ಲ. ಅದಕ್ಕಾಗಿ ಎಲ್ಲಾದರೂ ಒಂದು ಪ್ಲ್ಯಾನ್ ಮಾಡಿ ಒಂದು ಬಲೆಯನ್ನು ಹಾಕಿ ಇಲಿನ ಹೊರಗೆ ಹಾಕಬೇಕು. ನೋಡಿ ರೆಡಿ ಆಯಿತು. ಇವಾಗ ಬನ್ನಿ ಎಲ್ಲ ಊಟ ಮಾಡೋಣ. ಹೆಂಗಾಗಿದೆ ಗೊತ್ತಿಲ್ಲ, ಎಷ್ಟು ಹೆಂಗಾದ್ರೆ ಏನು ಹೊಟ್ಟೆ ತುಂಬಿಸ್ಕೋಬೇಕು ಅಷ್ಟೇ. ಯಾವ ಥರ ಆಗುತ್ತೆ ನೋಡೋಣ. ತರಕಾರಿ ಏನೂ ಇರಲಿಲ್ಲ. ಪರವಾಗಿಲ್ಲ, ಹೊಟ್ಟೆ ತುಂಬಿಸ್ಕೊಳ್ಳೋದು ಅಷ್ಟೇ. ಊಟ ಎಲ್ಲ ಮುಗೀತು. ಮತ್ತೆ ನಮ್ಮ ಪ್ರಯಾಣ ಮುಂದುವರಿಸಿದ್ದೆವು. ರಾತ್ರಿ ವೇಳೆಯಲ್ಲಿ ವಾಹನ ಓಡಿಸುವುದಕ್ಕೆ ಬಹಳ ಖುಷಿ ಆಗ್ತದೆ. ಯಾಕಂದರೆ ಟ್ರಾಫಿಕ್ ಸ್ವಲ್ಪ ಕಡಿಮೆ ಇರುತ್ತೆ, ಯಾವ ಜಂಜಾಟಗಳಿರುವುದಿಲ್ಲ. ಆದರೂ ನಿದ್ದೆ ಬಂದಾಗ ಸ್ವಲ್ಪ ಬೇಜಾರಾಗುತ್ತೆ, ಆದರೂ ಏನೋ ಒಂಥರ ಮಜಾ. ಈಗ ನಾವು ಬೀಡ್ ಘಾಟಲ್ಲಿದ್ದೇವೆ. ನೋಡಿ ಇಲ್ಲಿ ಒಂದು ಅಬ್ಸರ್ವ್ ಮಾಡೋಕ್ಕೆ ಏನು ಸಿಗತ್ತಂದರೆ ಪ್ರತಿಯೊಂದು ಬೆಟ್ಟದ ತುದಿಗಳಲ್ಲಿ ಒಂದು ರೀತಿಯಾದ ಲೈನ್ ಮಾರ್ಕ್ ಬಿದ್ದಿದೆ. ಏನಂತ ಗೊತ್ತಿಲ್ಲ. ಅದು ಬಹುಶಃ ಭೂಮಿ ಎಲ್ಲ ನೀರಿನಲ್ಲಿ ಮುಳುಗಿ ನಿಧಾನಕ್ಕೆ ಒಂದೊಂದಿಷ್ಟು ಭೂಮಿ ತೆರೀತಾ ಬಂದ ಹಾಗೆ ಕಾಣಿಸ್ತಾ ಇದೆ. ನೋಡಿ ಅಲ್ಲಿ ಲೈನ್ ಮಾರ್ಕ್ ಬಿದ್ದಿದೆ. ನೋಡಿ ಅಲ್ಲಿ ಮೇಲೆ. ಮಳೆಯಂತೂ ಎಲ್ಲಾ ಕಡೆ ಸಿಕ್ಕಾಪಟ್ಟಿ ಮಳೆ ರೀ. ಏನು ಯಾಕಂದ್ರೆ ನೋಡ್ರಿ, ದಾರಿಯಲ್ಲಿ ಒಂದಿಷ್ಟು ಡಾಂಬರ್ ಉಳ್ಕೊಂಡಿಲ್ಲ, ಎಲ್ಲ ಕಿತ್ಕೊಂಡು ಹೊರಟೋಗ್ಬಿಟ್ಟಿದೆ. ಎಲ್ಲ ಕಡೆ ಗುಂಡಿ ಗುಜರಿಗಳು. ಈ ಕನ್ನಡ ಘಾಟನ ಬಂದ್ ಮಾಡಿದ್ದಾರೆ. ಇದು ಯಾವುದು ನಾಂದಗಾಂವ್ ಮಾಲೆಗಾಂವ್ ರೂಟಲ್ಲಿ ಕಳಿಸ್ತಾ ಇದ್ದಾರೆ. ಈ ಗಾಡಿ ನಮ್ಮ ಮುಂದೆ ಹೋಗ್ತಾ ಇರುವಂಥ ವಾಹನ ಮಲಿಕೊಂಡು ಎದ್ದೇಳ್ತಾ ಇದೆ. ನಾವು ಯಾವ ಗುಂಡಿ ತಪ್ಪಿಸ್ಬೇಕು, ಯಾವ ಗುಂಡಿ ಬಚಾವ್ ಮಾಡಬೇಕು ಅಂತ ಒಂದು ಗೊತ್ತಾಗ್ತಿಲ್ಲ. ನನಗಂತೂ ಸಿಕ್ಕಾಪಟ್ಟಿ ಭಯ ಆಗ್ತಾ ಇದೆ. ಯಾಕಂದರೆ ನಮ್ಮ ಗಾಡಿ ಕ್ಲಚ್ ಬೇರೆ ಸರಿ ಇಲ್ಲ, ಎಲ್ಲಿ ನಿಂತ್ಕೊಂಡ್ಬಿಡ್ತದೋ ಅಂತ. ಸುಮಾರು ದೂರದಿಂದ ಒಂದು ವಾಹನ ನಮ್ಮ ಜೊತೆಗೆ ಬರ್ತಾ ಇತ್ತು. ಅವರು ಕರ್ನಾಟಕದವರಂತೆ. ನೋಡಿ ಇಲ್ಲಿದ್ದಾರೆ ಈ ಬ್ರದರು. ಅಣ್ಣವರು ನಿಪ್ಪಾಣಿಯ ರಾಜು ಅಂತ ಹೇಳಿದ್ರು. ಏನಿಲ್ಲ, ನಮ್ಮ ಕನ್ನಡ ಅಂದಿದ ತಕ್ಷಣ ನಮಗೊಂಥರ ಏನೋ ಖುಷಿ. ಕನ್ನಡ ಮಾತಾಡೋರು ಸಿಕ್ಕರೆ ಸಂತೋಷವಾಗ್ತದೆ. ಹಾಗಾಗಿ ಜೊತೆಗೆ ಒಂದಿಷ್ಟು ತಿಂಡಿ ತಿನಿಸುಗಳನ್ನು ತಿನ್ಕೊಂಡು ಮತ್ತೆ ನಮ್ಮ ಪ್ರಯಾಣ ಮುಂದುವರಿಸಿದೆವು.
ಇಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಹತ್ರ ಒಂದು ಬೋರ್ಡ್ ತೋರಿಸ್ತಾ ಇದೀನಿ ನೋಡಿ ನಿಮ್ಗೆ. ರೈಲ್ವೆ ಹಳಿ ಇರುವಂತಹ ಜಾಗದಲ್ಲಿ ಈ ತರದ ಒಂದು ಬೋರ್ಡ್ ಅನ್ನ ನಾವು ಕಾಣುವುದು ಸರ್ವೇ ಸಾಮಾನ್ಯ. ಆದರೆ ಸುಮಾರು ಜಾಗದಲ್ಲಿ ಇದನ್ನ ಕಾಣ್ತೇವೆ. ಆದ್ರೆ ಎಲ್ಲೋ ರೇರ್ ಆಗಿ ಈ ತರದ ಒಂದು ಚಿತ್ರ ಇರೋದಿಲ್ಲ, ಅಲ್ಲಿ ಬೋರ್ಡ್ ಇರೋದಿಲ್ಲ. ಒಂದು ರೈಲಿನ ಬೋರ್ಡ್ ಅನ್ನ ಹಾಕಿರ್ತಾರೆ. ಯಾಕಂದ್ರೆ ಈ ತರದ ಒಂದು ಚಿತ್ರ ಇದ್ರೆ ಇಲ್ಲಿ ರೈಲ್ವೆ ಗೇಟ್ ಇದೆ, ಗೇಟ್ ಮುಚ್ಚಲ್ಪಡುವಂತಹ ತೆರೆಯಲ್ಪಡುವಂತಹ ಒಂದು ಗೇಟ್ ಇದೆ ಅಂತ ನಮಗೆ ಅರ್ಥ ಮಾಡಿಸ್ತದೆ. ರೇರ್ ಆಗಿರುವಂತಹ ಒಂದು ರೈಲಿನ ಚಿತ್ರ ಏನಾದ್ರೂ ಇದ್ರೆ ಅಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ, ರೈಲ್ವೆ ಕ್ರಾಸ್ ಆಗುವಂತ ರೈಲ್ವೆ ಟ್ರ್ಯಾಕ್ ಇದೆ, ಆದ್ರೆ ಅಲ್ಲಿ ಗೇಟ್ ಇಲ್ಲ. ನಾವು ನೋಡಿಕೊಂಡು ರೋಡ್ ಅನ್ನ ಕ್ರಾಸ್ ಮಾಡಬೇಕು ಅಂತ ನಮಗೆ ಅದು ಸೂಚಿಸ್ತದೆ. ಆ ತರದ ರೈಲಿನ ಚಿತ್ರ ಇರೋದು ಅಪರೂಪ. ಅಕಸ್ಮಾತ್ ಹಾಗೆ ಇದ್ರೆ ನಾವು ನೋಡಿಕೊಂಡು ರೋಡ್ ಕ್ರಾಸ್ ಮಾಡಬೇಕು. ನಾವೀಗ ಹಾಗೋ ಹೀಗೋ ಬೈತ್ರಾಜಿಗೆ ಬಂದು ತಲುಪಿದ್ದಾಯ್ತು. ವಾಹನಗಳು ವೇಗವಾಗಿ ಓಡುವ ಈ ಒಂದು ರಸ್ತೆಯ ಮಧ್ಯದಲ್ಲಿ ಹಿಂಡು ಹಿಂಡಾಗಿ ಹಸುಗಳನ್ನ ಹೋಗುವುದನ್ನು ನಾನು ಕಂಡೆನು. ಹಗಲು ಹೊತ್ತಿನಲ್ಲಿ ವಾಹನದ ಎದುರಿನಲ್ಲಿ ಬರುವ ಹಸುಗಳು ವಾಹನ ಚಾಲಕರಿಗೆ ದೂರದಿಂದಲೇ ಕಾಣಿಸ್ತವೆ, ಅಂತಹದ್ದೇನು ತೊಂದರೆ ಇಲ್ಲ. ಆದರೆ ಹೆಚ್ಚಾಗಿ ಈ ಕಡೆ ಪ್ರದೇಶಗಳಲ್ಲಿ ಹಸುಗಳನ್ನ ಕಟ್ಟಿ ಹಾಕುವುದೇ ಕಡಿಮೆ. ರಾತ್ರಿ ವೇಳೆಯಲ್ಲೂ ಸಹ ದಾರಿಯ ಮಗ್ಗುಲಲ್ಲಿ ಅಲ್ಲಲ್ಲೇ ಮಲಗಿಕೊಂಡಿರ್ತವೆ. ಈ ಹಸುಗಳ ಜಾಗರೂಕತೆಗೆ, ಹಸುಗಳ ಕೋಡಿಗೆ ಒಂದು ವಾಹನದ ಲೈಟಿಗೆ ಮಿನುಗುವಂತ ಒಂದು ಸ್ಟಿಕ್ಕರ್ ಹಾಕಿದ್ರೆ ಚೆನ್ನಾಗಿರ್ತದಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟಾದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.